ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಅನಿತಾ ಮನೇಲಿ ಹರಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಆವಾಗ ಅನಿತಾನ ಫ್ರೆಂಡ್ಸ್ ಹೇಳ್ತಾರೆ, ಅಲ್ವೇ ಅನಿತಾ, ನಿನ್ನ ಬಾಯ್ ಫ್ರೆಂಡ್ ನಿಂಗೇನು ಗಿಫ್ಟ್ ತಂದಿಲ್ವಾ ಅಂತ ಕೇಳ್ತಾರೆ. ಆವಾಗ ಅನಿತಾ ಹೇಳ್ತಾಳೆ ಹರಿ ಹತ್ರ, ಹರಿ ಅವರೇ, ನನಗೇನು ಗಿಫ್ಟ್ ತಂದಿಲ್ವಾ ನೀವು ಅಂತ ಹೇಳ್ತಾರೆ. ಆಗ ಹರಿ ಪಕ್ಕದಲ್ಲೇ ಇದ್ದ ಬೊಕ್ಕೆಯಲ್ಲಿ ಒಂದು ರೋಸ್ ತೆಗೆದು ಅನಿತಾಂಗೆ ಕೊಡ್ತಾನೆ. ಆಗ ಅನಿತಾ ಅದು ತುಂಬ ಖುಷಿ ಪಡ್ತಾಳೆ. ಇನ್ನು ಅನಿತಾ ಹರಿಯ ಕೈ ಅಂತೂ ಬಿಡೋದಿಲ್ಲ, ಹರಿ ಕೈ ಹಿಡ್ಕೊಂಡೇ ನಿಂತ್ಕೊಂಡಿರ್ತಾಳೆ. ಇನ್ನು ಅನಿತಾ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಅಲ್ವೇ ಹರಿ ಜೊತೆ ನಿನ್ನ ಲವ್ ಹೇಗಾಯಿತು ಅಂತ ಕೇಳ್ತಾರೆ. ಆಗ ಅನಿತಾ ಕೈ ಹಿಡ್ಕೊಂಡೇ ಇರ್ತಾಳೆ. ಆಗ ಹರಿ ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ನನ್ನ ಕೈಗೆ ಏನಾದರೂ ನಟ್ಟು ಬೋಲ್ಟು ಇದ್ದರೆ ಕಿತ್ತು ಅವಳ ಕೈಗೆ ಕೊಡ್ತಿದ್ದೆ, ಅಪ್ಪ ಯಾಕೆ ಇವಳು ಇಷ್ಟು ಗಟ್ಟಿಯಾಗಿ ಕೈ ಹಿಡ್ಕೊಂಡಿದ್ದಾಳೆ, ಕೈಯೇ ಬಿಡ್ತಾ ಇಲ್ಲಲ್ಲ ಇವಳು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಅವಳು ಹೇಳ್ತಾಳೆ, ನಾವು ಬಸ್ ಸ್ಟಾಪಲ್ಲಿ ಯಾವಾಗಲೂ ನೋಡ್ತಾ ಇದ್ವಿ, ಆಮೇಲೆ ಮಾತುಕತೆ ಶುರು ಆಯಿತು, ಲವ್ ಆಯಿತು ಅಂತ ಹೇಳ್ತಾಳೆ. ಆಗ ಹರಿ ಯೋಚನೆ ಮಾಡ್ತಾನೆ, ಲವ್ವಾ, ಅಲ್ಲ ನಮ್ಗೆ ಯಾವಾಗ ಲವ್ ಆಯಿತು ಅಂತ ಯೋಚನೆ ಮಾಡ್ತಾನೆ. ಇನ್ನೊಂದು ಫ್ರೆಂಡ್ ಹೇಳ್ತಾಳೆ, ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಅಂತ ಕೇಳ್ತಾಳೆ. ಆಗ ಹರಿಯವರೇ ಪ್ರಪೋಸ್ ಮಾಡಿದ್ರು, ನಾನು ಓಕೆ ಅಂತ ಅಂದ್ಬಿಟ್ಟೆ ಅಂತ ಹೇಳ್ತಾಳೆ. ಆಗ ಹರಿ ಯೋಚನೆ ಮಾಡ್ತಾನೆ, ಅಲ್ಲ ಇದೆಲ್ಲ ನಂಗೆ ಗೊತ್ತಿಲ್ಲದೆ ಯಾವಾಗಾಯಿತು, ನಾನು ಯಾವಾಗ ಪ್ರಪೋಸ್ ಮಾಡಿದೆ ಇವಳಿಗೆ, ಇವಳು ಏನು ಹೇಳ್ತಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಫ್ರೆಂಡ್ ಹೇಳ್ತಾಳೆ, ಹರಿ ಬಗ್ಗೆ ಏನಾದರೂ ಹೇಳು ಅಂತ ಹೇಳ್ತಾಳೆ. ಆಗ ಅನಿತಾ ಹೇಳ್ತಾಳೆ, ಹರಿ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ, ನನ್ನನ್ನು ತುಂಬ ಕೇರ್ ಮಾಡ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದಾಗ ಪ್ರತಿ ಸಲನೂ ಕೇಳ್ತಾರೆ, ಊಟ ಆಯಿತಾ, ತಿಂಡಿ ಆಯಿತಾ ಕೇಳ್ತಾರೆ. ಇನ್ನು ಕಾಲ್ ಮಾಡಿ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ, ನನ್ನ ಹತ್ರ ಯಾವಾಗಲೂ ಮಾತಾಡ್ತಿರ್ತಾರೆ. ನಾನು ಎಷ್ಟೇ ಮಾತಾಡಿದ್ರು ಅವ್ರು ನನ್ನ ಮಾತು ಕೇಳಿಸ್ಕೊಳ್ತಾರೆ. ಎಷ್ಟು ಒಳ್ಳೆಯವ್ರು ಗೊತ್ತಾ ಅವರು, ಯಾವಾಗಲೂ ನನ್ನ ಬಗ್ಗೆನೇ ಕೇರ್ ಮಾಡ್ತಿರ್ತಾರೆ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಅವ್ರ ಮನೆಯವರು ಬಸ್ ಸ್ಟ್ಯಾಂಡಲ್ಲಿ ಇದ್ದರು, ಅವ್ರ ಎದುರಿಗೆ ಎಷ್ಟು ಧೈರ್ಯವಾಗಿ ನನ್ನ ಹತ್ರ ಮಾತಾಡ್ತಾರೆ ಗೊತ್ತಾ, ಎಷ್ಟು ನಗ್ನಗ್ತಾ ಮಾತಾಡ್ತಾರೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಹರಿಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಇನ್ನು ಹರಿ ಹೇಳ್ತಾನೆ, ಸ್ವಲ್ಪ ಕೈ ಬಿಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅನಿತಾ ಹೇಳ್ತಾಳೆ, ಇಲ್ಲ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನಂಗೆ ಸ್ವಲ್ಪ ವಾಶ್ರೂಮ್ ಹೋಗೋಗಿದೆ ಅಂತ ಹೇಳ್ತಾನೆ. ಆವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅನಿತಾ ಇವಾಗಲಾದರೂ ಕೈ ಬಿಡೆ ಅಂತ ಹೇಳ್ತಾರೆ. ಆಗ ಅವಳು ಕೈ ಬಿಡ್ತಾಳೆ. ಆಗ ಹರಿ ವಾಶ್ರೂಮ್ಗೆ ಹೋಗ್ತೇನೆ ಅಂತ ನೆಪದಲ್ಲಿ ಸೀದಾ ಕಾರ್ ಹತ್ರ ಬರ್ತಾನೆ. ಕಾರ್ ಹತ್ರ ಬಂದು ಯೋಚನೆ ಮಾಡ್ತಾನೆ, ಅಲ್ಲ ಈ ಅನಿತಾ ಯಾಕೆ ಈ ರೀತಿ ಮಾಡ್ತಿದ್ದಾಳೆ, ಏನಪ್ಪ ಇದು, ತಮಾಷೆ ಮಾಡೋಕ್ಕೋಗಿ ಅಮಾವಾಸ್ಯೆ ಆಯ್ತಲ್ಲ ಹೇಳ್ಕೊಂಡು ಟೆನ್ಷನಲ್ಲಿ ಕಾರ್ ಬಿಡ್ತಾನೆ. ಇನ್ನು ಅವ್ಳ ಫ್ರೆಂಡ್ ಹೇಳ್ತಾಳೆ, ಏ ಅನಿತಾ, ಹರಿಯವ್ರು ಎಲ್ಲಿ ಹೋದರೆ, ವಾಶ್ರೂಮ್ಗೆ ಹೋಗ್ತೆ ಅಂತ ಹೇಳಿದರು, ಇನ್ನೂ ಬಂದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಇನ್ನು ಅನಿತಾ ನೋಡ್ತೇನೆ ಅಂತ ಹೇಳಿ ಹೊರಗೆ ಬರುವಾಗ ಹರಿ ಕಾರ್ ತಗೊಂಡು ಹೋಗಿರ್ತಾನೆ. ಇನ್ನು ಅವಳ ಫ್ರೆಂಡ್ ಕೂಡ ಅವಳ ಹಿಂದೆನೇ ಬರ್ತಾಳೆ. ಇನ್ನು ಅನಿತಾ ಹೇಳ್ತಾಳೆ, ಹರಿಯವ್ರೆ ಅಂತ ಹೇಳ್ತಾಳೆ. ಅವ್ನು ಕಾರ್ ಹಿಡ್ಕೊಂಡು ಹೋಗಿ ಆಗಿರ್ತದೆ. ಇನ್ನೊಂದು ಫ್ರೆಂಡ್ ಹೇಳ್ತಾಳೆ, ಹರಿಯವ್ರು ಎಲ್ಲೋದ್ರು ಕಣೆ ಅಂತ ಹೇಳ್ತಾಳೆ. ಆಗ ಅನಿತಾ ಹೇಳ್ತಾಳೆ, ಅವ್ರು ಹೋದ್ರು ಕಣೆ, ನಂಗೆ ಹೇಳದೆ ಹೋದ್ರು ಕಣೆ, ಹರಿಯವ್ರು ನಂಗೆ ಮೋಸ ಮಾಡಿದ್ರು ಕಣೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ಳ ಫ್ರೆಂಡ್ ಹೇಳ್ತಾಳೆ, ನೋಡು ಇದೆಲ್ಲ ಟೈಮ್ ಪಾಸ್ ಅಷ್ಟೇ ಕಣೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಚಂದನ, ಕಂಠಿ, ಮಹಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಚಂದನ ಅಂತೂ ಹರಿ ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನ, ಅಂದರೆ ಅವಳ ಮೈಮನ್ ಹತ್ರ ಫೋನಲ್ಲಿ ಮಾತಾಡ್ತಿರೋದನ್ನು ಅವನು ಅವಳ ಬಾಸ್ ಹತ್ರನೇ ಪ್ರೀತಿಯಿಂದ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡು ತಪ್ಪು ತಿಳ್ಕೊಂಡದನ್ನು ಎಣಿಸ್ಕೊಂಡು ನಗಾಡ್ತಾ ಇರ್ತಾಳೆ ಒಬ್ಬೊಬ್ಬಳೇ. ಆವಾಗ ಕಂಠಿ ಮತ್ತು ಮಹಿ ಕೇಳ್ತಾರೆ, ಅತ್ತಿಗೆ ಏನಾಯ್ತು ಅತ್ತಿಗೆ, ಈ ರೀತಿ ಒಬ್ಬೊಬ್ಬರೇ ನಗಾಡ್ತಿದ್ದೀರಾ, ನಮಗೂ ಒಂಚೂರು ಹೇಳಿ, ನಾವು ನಗಾಡ್ತೇವೆ ಅಂತ ಹೇಳ್ತಾರೆ. ಅಯ್ಯೋ ಅದೇನಿಲ್ಲ, ನಾನು ನಿಮ್ಮ ಅಣ್ಣಂದಿರ ಬಗ್ಗೆ ಯೋಚನೆ ಮಾಡ್ಕೊಂಡು ನಗಾಡ್ತಾ ಇದ್ದೆ, ಮುತ್ತು ಅಣ್ಣ ಮತ್ತು ಹರಿ ಅವ್ರ ಬಗ್ಗೆ, ಏನು ಗೊತ್ತಾ ಅಂತ ಹೇಳಿ ಆದ ಎಲ್ಲ ವಿಚಾರನೂ ಹೇಳ್ತಾರೆ. ಆಗ ಕಂಠಿ ಮತ್ತು ಮಹಿ ತುಂಬಾ ನಗಾಡ್ತಾ ಇರ್ತಾರೆ. ಆಗ ಮಹಿ ಹೇಳ್ತಾರೆ, ಅತ್ತಿಗೆ ಸಖತ್ತು ಪ್ಲ್ಯಾನ್ ಅತ್ತಿಗೆ, ಅಂತೂ ಇಂತೂ ಈ ಸ್ಕ್ರಿಪ್ಟಿಗೆಲ್ಲ ನೀವೇ ಡೈರೆಕ್ಟರ್ ಅಂದಾಗಾಯ್ತಲ್ವಾ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಹೌದು ಮಹಿ, ಒಂಥರ ನಾನೇ ಡೈರೆಕ್ಟರ್ ಬಿಡು ಅಂತ ಹೇಳಿ ನಗಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮುತ್ತು ಬರ್ತಾನೆ. ಮುತ್ತು ಬರೋದು ನೋಡಿ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಆಗ ಮುತ್ತು ಹೇಳ್ತಾನೆ, ಏನು ನಾನು ಬರೋದು ನೋಡಿ ಎಲ್ಲ ಸೈಲೆಂಟ್ ಆದ್ರಿ ಅಲ್ಲ, ಏನು ವಿಚಾರ ಅಂತ ಹೇಳ್ತಾರೆ. ಆವಾಗ ಮಹಿ ಹೇಳ್ತಾನೆ, ಹಾಗೇನಿಲ್ಲ ಬಿಡು, ಇವಾಗ ನಮ್ಮ ಹತ್ರ ಮಾತಾಡೋಕ್ಕೆ ನಿಂಗೆಲ್ಲಿ ಪುರ್ಸೋತಿದೆ, ನೀನು ಕೂಡ ಬ್ಯುಸಿಯೇ ಅಲ್ವಾ ಅಂತ ಹೇಳಿ ಅವನನ್ನು ರೇಗಿಸ್ತಾ ಇರ್ತಾರೆ. ಇನ್ನು ಅವನೆಲ್ರಿಗೂ ಊಟ ಬಡಿಸ್ತಾ ಇರ್ತಾನೆ. ಆವಾಗ ಒಂದು ಆಮ್ಲೆಟ್ ಎಕ್ಸ್ಟ್ರಾ ಇರ್ತದೆ. ಆವಾಗ ಮಹಿ ಹೇಳ್ತಾನೆ, ಒಂದು ಆಮ್ಲೆಟ್ ಯಾರಿಗೆ ಎಕ್ಸ್ಟ್ರಾ ಅಂತ ಹೇಳ್ತಾನೆ. ಆಗ ಹರಿಗೆ ಅಂತ ಹೇಳ್ತಾನೆ ಮುತ್ತು. ಆವಾಗ ಕಂಠಿ ಹೇಳ್ತಾನೆ, ಅಯ್ಯೋ ಅಣ್ಣ, ಅವನಂತೂ ಅಲ್ಲಿ ಇವಾಗ ಸರಿಯಾಗಿ ಕೇಕ್ ತಿಂತಾ ಇರ್ತಾನೆ, ಅಲ್ಲೇ ಊಟ ಮಾಡಿಕೊಂಡು ಬರ್ತಾನೆ, ಅವನಿಗೆ ಯಾಕೆ ಆಮ್ಲೆಟು, ಅವ್ನ ಪಾಲು ಆಮ್ಲೆಟ್ ನಂಗೆ ಕೊಡು ಅಂತ ಹೇಳಿ ಅವನು ಹಾಕಿಸ್ಕೊಳ್ತಾನೆ. ಅಷ್ಟರಲ್ಲಿ ಹರಿ ಬರ್ತಾನೆ. ಹರಿ ಬಂದವನು ಏನೂ ಮಾತಾಡಲ್ಲ, ಬಂದವನೇ ಬಟ್ಟಲು ಹಿಡ್ಕೊಂಡು ಅನ್ನ ಹಾಕ್ಕೊಂಡು ಕಂಠಿ ತಟ್ಟೆಲಿದ್ದದ್ದು ಆಮ್ಲೆಟ್ ಎಲ್ಲ ತೊಗೊಂಡು ಊಟ ಮಾಡ್ತಾ ಇರ್ತಾನೆ ಒಂದೇ ಸಮನೆ. ಆಗ ಚಂದನ್ ಹೇಳ್ತಾಳೆ, ಹರಿಯವರೇ ಏನಾಯಿತು ಅಂತ ಹೇಳ್ತಾರೆ. ಇನ್ನು ಕಂಠಿ ಹೇಳ್ತಾನೆ,
ಅಲ್ಲ ಹರಿ ಏನಾಯಿತು, ಹೋಗುವಾಗ ಪಾಶಲ್ಲಿ ಹೋದಿ ಇವಾಗ ನೋಡಿದೆ ಊಸ್ಟಾಗಿ ಬಂದಿದೆಯಲ್ಲ ಏನಾಯಿತು, ಅಲ್ಲೇನಾಯಿತು, ಅನಿತನಿಗೆ ಊಟ ಮಾಡೋಕ್ಕೆ ಹೇಳಿಲ್ವಾ ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಊಟ ಮಾಡೋಕ್ಕೆ ಹೇಳಿದ್ರು, ನಾನೇ ಊಟ ಬೇಡ ಅಂತ ಹೇಳಿದೆ, ನನ್ನ ಮನೆ ಊಟನೇ ಬೇಕಂತ ಹೇಳಿ ಬಂದೆ ಅಂತ ಹೇಳ್ತಾನೆ. ಹರಿ ಅಂತೂ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಚಂದನ ಮನಸ್ಸಲ್ಲೇ ಅಂದ್ಕೊಳ್ತಾರೆ, ಹರಿ ಅವ್ರಿಗೆ ಏನಾಯಿತು, ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಹರಿ ಊಟ ಮಾಡಿ ಬಟ್ಟಲು ತಗೊಂಡು ಹೋಗ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಮುತ್ತು ಅಣ್ಣ, ಹರಿ ಅವ್ರಿಗೆ ಏನಾಯಿತು, ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅವನಿಗೆ ತಲೆನೋವಾದಾಗ ಈ ರೀತಿ ಮಾಡ್ತಾನಮ್ಮ, ನೀನು ಊಟ ಮಾಡು ಅಂತ ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಇಲ್ಲ ಇದು ತಲೆನೋವಲ್ಲ, ಬೇರೆ ಏನೋ ಆಗಿದೆ, ಅದಕ್ಕೆ ಹರಿಯವರು ಈ ರೀತಿ ಇದ್ದಾರೆ ಅಂತ ಹೇಳ್ತಾನೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಮುತ್ತು ದೋಸೆ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಮಹಿ ಮತ್ತು ಚಂದನ ಇಬ್ಬರು ಬರ್ತಾರೆ. ಇನ್ನು ಮಹಿ ಹೇಳ್ತಾನೆ, ಏನು ಸ್ಪೆಷಲ್ ಇವತ್ತು ಅಂತ ಕೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಇವತ್ತು ದೋಸೆ ಸ್ಪೆಷಲ್ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ದೋಸೆ ಯಾವಾಗಲೂ ಇದ್ದದೆ, ಅದಕ್ಕೆ ಏನು ಸ್ಪೆಷಲ್ ಮಾಡಿದ್ರ ನಂಚ್ಕೊಳ್ಳಿಕ್ಕೆ ಅದನ್ನು ಹೇಳಿ ಅಂತ ಹೇಳ್ತಾನೆ. ಆವಾಗ ಅವನು, ಇವತ್ತು ಬೆಂಗನ್ಕ ಭರ್ತಾ ಮಾಡ್ತಿದ್ದೇನೆ ಅಂತ ಹೇಳ್ತಾನೆ. ಆಗ ಮಹಿ ಮತ್ತು ಚಂದನ ಇಬ್ಬರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ. ಇನ್ನು ಮಹಿ ಹೇಳ್ತಾನೆ, ಕಂಠಿ ಅಣ್ಣ, ಹರಿ ಎಲ್ಲರೂ ಬನ್ನಿ 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 ಅಂತ ಹೇಳ್ತಾರೆ. ಆವಾಗ ಕಂಠಿ ಹೇಳ್ತಾನೆ, ಯಾಕೋ ಮಹಿ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಕರೆದಿದೆ, ಏನಾಯಿತು ಅಂತ ಹೇಳ್ತಾನೆ. ಆಗ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಗೊತ್ತಾ, ದೋಸೆ ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ದೋಸೆಯಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾರೆ, ದೋಸೆ ಸ್ಪೆಷಲ್ ಅಲ್ಲ, ದೋಸೆ ಜೊತೆ ನೆಂಚ್ಕೊಳ್ಳಿಕ್ಕೆ ಮಾಡ್ತಾರಲ್ಲ ಪಲ್ಯ, ಅದು ಸ್ಪೆಷಲ್ ಅಂತ ಹೇಳ್ತಾರೆ. ಏನು ಪಲ್ಯ ಅಂತ ಹೇಳ್ತಾನೆ. ಆವಾಗ ಬೆಂಗನ್ಕ ಭರ್ತಾ ಅಂತ ಹೇಳ್ತಾನೆ. ಆಗ ಕಂಠಿ ಮತ್ತು ಹರಿ ಇಬ್ಬರು ಮುಖ ನೋಡ್ಕೊತಾರೆ. ಇನ್ನು ಹರಿ ಹೇಳ್ತಾನೆ, ಲೋ ಕಂಠಿ, ನಮ್ಮನೆ ಇನ್ನು ಸೌತ್ ಇಂಡಿಯನ್ ಹೋಗಿ ನಾರ್ತ್ ಇಂಡಿಯನ್ ಆಗುತ್ತೆ ಕಣೋ ಅಂತ ಹೇಳ್ತಾ ನಗಾಡ್ತಾ ಇರ್ತಾರೆ. ಇನ್ನು ಹರಿ ಹೇಳ್ತಾನೆ, ಏನಣ್ಣ, ಇನ್ನು ಮುಂದೆ ಮಹಿಮಾ ಅವರು ಬಂದ್ಕೊಂಡು ಇಲ್ಲಿ ನಿಂತ್ಕೊಂಡು ರೋಟಿ ಚಪಾತಿ ಮಾಡಿಕೊಂಡು ಮುತ್ತುಜಿ ಕಾವು, ಮಹಿಜಿ ಕಾವು, ಕಂಠೀಜಿ ಕಾವು, ಚಂದನ ಕಾವು ಅಂತ ಹೇಳಿ ನಮ್ಮ ಮನೇನ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಮಾಡ್ತಾರೇನೋ, ಇನ್ನು ನಮ್ಮ ಮನೆ ಹೆಸರನ್ನ ಶ್ರೀಗಂಧದ ಗುಡಿ ಅಂತ ತೆಗೆದು ಹವಾ ಮಹಲ್ ಇಡಬೇಕೇನೋ ಅಂತ ಹೇಳ್ಕೊಂಡು ತುಂಬ ನಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಟರಾಜ ಕೆಮ್ಮುತ್ತಾ ಇರ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಯಾರದು ಕೆಮ್ತಾ ಇರೋದು, ಅಂಕಲ ಅಂತ ಹೇಳ್ತಾಳೆ. ಆವಾಗ ಕಂಠಿ ಹೇಳ್ತಾನೆ, ಅದೇನು ಇಲ್ಲ ಅತಿಗೆ ಬಿಡಿ, ಅದು ಬೀಡಿ ಎಫೆಕ್ಟ್ ಅಷ್ಟೇ ಅಂತ ಹೇಳ್ತಾರೆ. ಆವಾಗ ಇನ್ನು ಮಾತಾಡ್ತಾನೆ ಇರ್ತಾರೆ. ಆವಾಗ ಇನ್ನೂ ಕೂಡ ನಟರಾಜ ಕೆಮ್ತಾ ಇರ್ತಾನೆ, ಜಾಸ್ತಿ ಕೆಮ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಇಲ್ಲ ಅಂಕಲ್ ಯಾಕೆ ಇಷ್ಟು ಕೆಮ್ತಿದ್ದಾರೆ, ಯಾವತ್ತೂ ಈ ರೀತಿ ಕೆಮ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಇರಲಿ ಬಿಡಿ, ಅವ್ರು ಮಾಡ್ಕೊಳೋದು ಕರ್ಮ ಅದು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನೋಡು ಮಹಿ, ಹಾಗೆಲ್ಲ ಹೇಳಬಾರ್ದು ಅಂತ ಹೇಳಿ ನಾನು ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ನೋಡಿದರೆ ನಟರಾಜನಿಗೆ ತುಂಬ ಜ್ವರ ಇರುತ್ತೆ, ಅವನು ತುಂಬ ನಡುಗ್ತಾ ಇರ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಅಂಕಲ್ ಏನಾಯಿತು ಏನಾಯಿತು ಅಂತ ಹೇಳ್ತಾಳೆ. ಅವಳು ಮೈ ಎಲ್ಲ ಮುಟ್ತಾಳೆ, ಆಗ ತುಂಬ ಬಿಸಿ ಇರುತ್ತೆ. ಆವಾಗ ನಟರಾಜ ಹೇಳ್ತಾನೆ, ಏನೂ ಇಲ್ಲಮ್ಮ, ಸ್ವಲ್ಪ ಜ್ವರ ಬಂದಿದೆ ಏನು ಅಂತ ಹೇಳ್ತಾರೆ. ಇನ್ನು ಬನ್ನಿ ಅಂಕಲ್ ಕುತ್ಕೊಳ್ಳಿ ಅಂತ ಹೇಳಿ ಕುತ್ಕೊಳಿಸ್ತಾಳೆ. ಇನ್ನು ಅಣ್ಣ, ಹರಿಯವರೇ ಹರಿಯವರೇ, ಅಣ್ಣ ಅಣ್ಣ ಅಂತ ಕರೀತಾರೆ. ಆಗ ಮುತ್ತು ಹೇಳ್ತೀನಿ, ಏನೋ ಆಗಿರಬೇಕು ಅಂತ ಹೇಳಿ ಎಲ್ಲರೂ ಹೊರಗೆ ಬರ್ತಾರೆ. ನೋಡಿ ಅಣ್ಣ, ಅಂಕಲ್ಗೆ ತುಂಬ ಜ್ವರ ಬಂದಿದೆ ಅಂತ ಹೇಳ್ತಾರೆ. ಮೊದಲು ನಾವು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಹರಿಯವರೇ ಬನ್ನಿ ಅಂತ ಹೇಳ್ತಾರೆ. ಆಗ ನಟರಾಜ್ ಹೇಳ್ತಾನೆ, ಅಯ್ಯೋ ಆಸ್ಪತ್ರೆ ಎಲ್ಲ ಬೇಡ, ಏನಾದರೂ ಗುಳಿಗೆ ಕೊಡಿ, ಅದೇ ಸಾಕು, ಒಳಗೋಗಿ ಗುಳಿಗೆ ತಗೊಂಡು ಮಾಡ್ಕೊಳ್ತೇನೆ ಅಂತ ಹೇಳ್ತಾರೆ. ಆಗ ಚಂದನ್ ಹೇಳ್ತಾಳೆ, ನೋಡಿ ಅಂಕಲ್, ಆರೋಗ್ಯ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ನಟರಾಜ ಹೇಳ್ತಾನೆ, ಬೇಡ ಅಮ್ಮ, ನಂಗೆ ಗುಳಿಗೆ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಅವ್ರನ್ನ ಕರ್ಕೊಂಡು ಒಳಗಡೆ ಬರ್ತಾರೆ. ಇನ್ನು ಒಳಗಡೆ ಬಂದು ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇರ್ತಾಳೆ ಚಂದನ. ಇನ್ನು ಹರಿ ಕೂಡ ಅಲ್ಲೇ ನಿಂತಿರ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಏನು ಹರಿ ಅವರೇ, ಇನ್ನು ಬಸ್ ಸ್ಟ್ಯಾಂಡಿಗೆ ಹೋಗಲಿಲ್ಲಲ್ವ ನೀವು, ಏನಾಯಿತು ಅಂತ ಕೇಳ್ತಾರೆ. ಅನಿತಾ ಏನು ಬರಲ್ಲ ಅಂದ್ಲ ಅಂತ ಹೇಳ್ತಾಳೆ. ಆವಾಗ ಹರಿಗಂತೂ ತುಂಬ ಬೇಜಾರಿರ್ತದೆ. ಆದರೂ ಅವ್ನು ಹೇಳ್ತಾನೆ, ಅದೇನಿಲ್ಲ, ಅನಿತಾ ಅವರಿಗೆ ರಜೆ ಅಂತೆ, ಹಾಗಾಗಿ ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಿಲ್ಲ. ಅನಿತಾ ಅವ್ರು ಬಂದಿದ್ದರೆ ನಾನಂತೂ ಹೋಗ್ತಿದ್ದೆಪ್ಪ, ನನಗಂತೂ ಅವ್ರನ್ನ ಒಂದಿನ ನೋಡದೇ ಇರಲಿಕ್ಕೂ ಆಗೋದಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಬಿಲ್ಡಪ್ ತಗೊಳ್ತಾ ಇರ್ತಾನೆ. ಆಗ ಚಂದನ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಂಕಲ್ ಹತ್ರ ಹೇಳ್ತಾಳೆ, ನೋಡಿ ಅಂಕಲ್, ಟೈಮಿಗೆ ಗಂಜಿ ಮಾತ್ರೆ ಎಲ್ಲ ತಗೊಳ್ಬೇಕು ನೀವು ಅಂತ ಹೇಳ್ತಾರೆ. ಆಗ ನಟರಾಜ್ ಹೇಳ್ತಾನೆ, ಇದಕ್ಕೆಲ್ಲ ಮಾತ್ರೆ ಅಲ್ಲಮ್ಮ, ಇದಕ್ಕೆ ಕುಡಿಬೇಕಾದದ್ದು ಬೇರೆಯೇ ಇದೆ ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ನೋಡಿ ಅಂಕಲ್, ಅದೆಲ್ಲ ಏನು ಬೇಡ, ಇವಾಗ ಟ್ಯಾಬ್ಲೆಟ್ ತಗೊಳ್ಳಿ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ಅವಳು ಹೋಗಿದ್ದನ್ನು ನೋಡಿ ನಟರಾಜ ಡ್ರಿಂಕ್ಸ್ ಕುಡಿಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಇನ್ನು ಈ ಕಡೆ ಅನಿತಾ ಒಂದೇ ಸಮನೆ ಹರಿಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಹರಿ ಕಾರ್ ಡ್ರೈವಿಂಗಲ್ಲಿ ಇರ್ತಾನೆ. ಅನಿತಾ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾಳೆ. ಕೊನೆಗೆ
ಹರಿ ಹೇಳ್ತಾನೆ, ಏನಪ್ಪ ಈ ಹುಡುಗಿ ಇಷ್ಟು ಕಾಲ್ ಮಾಡಿದ್ದಾಳೆ, ಇವಳಿಗೇನು ತಲೆ ಸರಿ ಇಲ್ವಾ ಅಂತ ಹೇಳ್ಕೊಂಡು ಕಾಲ್ ರಿಸೀವ್ ಮಾಡ್ತಾನೆ. ಇನ್ನು ಅನಿತಾ ಹೇಳ್ತಾಳೆ, ಹರಿ ಅವರೇ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ನೀವು, ನಾನು ಆಗದಿಂದ ಕಾಲ್ ಮಾಡ್ತಿದ್ದೇನೆ, ಯಾಕೆ ಹರಿ ಅವರೇ ಕಾಲ್ ರಿಸೀವ್ ಮಾಡ್ತಿಲ್ಲ ನೀವು ಅಂತ ಹೇಳಿ ಒಂದೇ ಸಮನೆ ಕೂಗ್ತಾ ಇರ್ತಾಳೆ. ಆಗ ಹರಿ ಹೇಳ್ತಾನೆ, ನಾನು ಡ್ರೈವಿಂಗಲ್ಲಿದ್ದೆ, ಹೇಳಿ ಅನಿತಾ ಅವರೇ ಏನು ಅಂತ ಕೇಳ್ತಾನೆ. ಆವಾಗ ಅನಿತಾ ಹೇಳ್ತಾಳೆ, ಅಲ್ಲ ಹರಿ ಅವರೇ, ನಿನ್ನೆ ಯಾಕೆ ನೀವು ರಾತ್ರಿ ಆ ರೀತಿ ಹೋದ್ರಿ, ಒಂದು ಮಾತು ಹೇಳಿಲ್ಲ, ಹಾಗೆಯೇ ಸೀದಾ ಹೋದ್ರಿ ಅಲ್ಲ, ಏನಾಯಿತು ಅಂಥದ್ದು ಅಂತ ಕೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಮತ್ತೆ ಇನ್ನೇನಾಗಬೇಕು, ಅಲ್ಲ ಅನಿತಾ ಅವರೇ, ನಾನು ನಿಮ್ಮನ್ನು ಫ್ರೆಂಡ್ ಅಂತ ಅಂದ್ಕೊಂಡೆ, ಆದರೆ ನೀವು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ದೀರಲ್ಲ, ಲವ್ ಮಾಡ್ತಿದ್ದೀರ ಅಂತ ಹೇಳ್ತಿದ್ದೀರಿ, ಏನು ಅರ್ಥ ಅದರದ್ದು, ನಾನು ಯಾವತ್ತೂ ನಿಮ್ಮ ಹತ್ರ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಲಿಲ್ಲ, ನೀವು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡು ನಾನು ಅಲ್ಲಿಗೆ ಬಂದೆ ಅಷ್ಟೇ, ಆದರೆ ನೀವು ನನ್ನನ್ನು ಅವ್ರ ಹತ್ರ ಬಾಯ್ ಫ್ರೆಂಡ್ ಅಂತ ಪರಿಚಯ ಮಾಡಿಕೊಟ್ರಿ, ಅದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾನೆ ಹರಿ. ಆಗ ಅನಿತಾ ಹೇಳ್ತಾಳೆ, ಏನು ಹೇಳ್ತಿದ್ದೀರಾ ಹರಿ ಅವರೇ, ಅಂದರೆ ನೀವು ನನ್ನ ಲವ್ ಮಾಡ್ತಿಲ್ವಾ, ನೀವು ನನ್ನ ಲವ್ವರ್ ಹರಿ ಅವರೇ, ಅದಕ್ಕೋಸ್ಕರ ನಾನು ಅಂದೆ ನೀವು ನನ್ನ ಬಾಯ್ ಫ್ರೆಂಡ್ ಅಂತ, ನಾವಿಬ್ರು ಲವ್ ಮಾಡ್ತಿದ್ದೇವಲ್ವಾ, ಯಾಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ ಇವತ್ತು ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅನಿತಾ ಅವರೇ ನಿಮ್ಗೆ ಏನಾಗಿದೆ, ನಾನು ಯಾವಾಗ ಹೇಳಿದ್ದೇನೆ ನಾನು ನಿಮ್ಮ ಲವ್ ಮಾಡ್ತಿದ್ದೇನೆ ಅಂತ ಹೇಳಿ, ನೀವು ಯಾಕೆ ಈ ರೀತಿ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆವಾಗ ಅನಿತಾ ಹೇಳ್ತಾಳೆ, ಹರಿ ಅವರು ನೀವು ಏನು ಮಾತಾಡ್ತಿದ್ದೀರಾ, ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ, ಪ್ರತಿ ಸಲ ನಂತರ ನಗರ್ತಾ ಮಾತಾಡ್ತಿದ್ರಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ರಿ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೇನೆ ಹರಿ ಅವರೇ, ನಿಮ್ಗೆ ಅದು ಯಾಕೆ ಅರ್ಥ ಆಗ್ತಿಲ್ಲ, ನೀವೇ ಅಲ್ವಾ ನಿನ್ನ ವಾಯ್ಸ್ ಕೇಳಬೇಕು, ನಿನ್ನ ಜೊತೆ ಇರಬೇಕು ಹಾಗೆಲ್ಲ ಹೇಳ್ತಿದ್ದದ್ದು, ಇವಾಗ ನೋಡಿದರೆ ಈ ರೀತಿ ಯಾಕೆ ಮಾತಾಡ್ತಿದ್ದೀರಾ, ಹೌದು ಏನೋ ಆಗಿದೆ ಹರಿ ಅವರೇ, ಹೇಳಿ ಏನಾಯ್ತು ಹರಿ ಅವರೇ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಒಂದೇ ಸಮನೆ ಮಾತಾಡ್ತಾನೆ ಇರ್ತಾಳೆ. ಆದರೆ ಹರಿಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಹರಿಗೆ ಅವಳು ಎಷ್ಟೇ ಬುದ್ಧಿವಾದ ಹೇಳಿದ್ರು ಅವಳಂತೂ ಅದನ್ನು ತಗೊಳ್ಳೋದೇ ಇಲ್ಲ. ಇನ್ನು ಹರಿಗೆ ತುಂಬ ಸಿಟ್ಟು ಬಂದು ಕಾಲ್ ಕಟ್ ಮಾಡಿಬಿಡ್ತಾನೆ. ಏನು ಅನಿತಾ ಒಬ್ಬಳೇ ಕೂಗ್ತಾ ಇರ್ತಾಳೆ. ಇನ್ನು ಅವಳ ಫ್ರೆಂಡ್ ಹೇಳ್ತಾಳೆ, ನೋಡು ಅನಿತಾ ಇದೆಲ್ಲ ಟೈಮ್ ಪಾಸ್ ಕಣೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಹರಿ ಚಂದನಗೆ ಕಾಲ್ ಮಾಡ್ತಾನೆ. ಚಂದನಗೆ ಕಾಲ್ ಮಾಡಿ, ಚಂದನ ಅವರೇ ನಂಗೆ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾನೆ. ಆದರೆ ಚಂದನಗೆ ವಿಷಯ ಗೊತ್ತಿರೋದಿಲ್ಲ. ಅವಳು ಹೇಳ್ತಾಳೆ, ಏನು ಅನಿತಾ ಅವರಿಲ್ವಾ ಮಾತಾಡೋಕ್ಕೆ, ಅವ್ರು ಮಾತಾಡಲ್ಲ ಅಂದ್ರ, ಅದಕ್ಕೆ ನಂಗೆ ಕಾಲ್ ಮಾಡಿದ್ರು ನೀವು ಅಂತ ಹೇಳಿ ಚಂದನ ಮಾತಾಡ್ತಾಳೆ. ಆವಾಗ ಹರಿಗೆ ಬೇಜಾರಾಗುತ್ತೆ. ಇನ್ನು ಹರಿ ಏನೂ ಇಲ್ಲ ಅಂತೇಳಿ ಫೋನ್ ಇಡ್ತಾನೆ. ಇನ್ನು ಚಂದನ ಯೋಚನೆ ಮಾಡ್ತಾಳೆ, ಅಲ್ಲ ಹರಿಯವರಿಗೆ ಏನಾಗಿದೆ, ಮಾತಾಡಬೇಕು ಅಂತ ಕಾಲ್ ಮಾಡಿದ್ರು, ಇವಾಗ ನೋಡಿದರೆ ಏನೂ ಇಲ್ಲ ಅಂತ ಹೇಳಿ ಫೋನ್ ಇಟ್ಟಿದ್ದಾರಲ್ಲ, ಏನಾಯಿತು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಹರಿ ಮತ್ತು ಅನಿತನ ವಿಚಾರ ಚಂದನಂಗೆ ಗೊತ್ತಾಗುತ್ತಾ, ಅನಿತಾ ಮನೆಯವರು ಹರಿ ಮನೆಗೆ ಬಂದು ಗಲಾಟೆ ಮಾಡ್ತಾರಾ, ಏನಾಗುತ್ತೆ ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.